ನಮಸ್ತೆ ಸ್ನೇಹಿತರೆ, ಮತ್ತೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಡ್ರೈವಿಂಗ್ ರಿಲೇಟೆಡ್ ಲೆಸನ್ ಅಥವಾ ಡ್ರೈವಿಂಗ್ ಟ್ರಿಕ್ಸ್ ಬಗ್ಗೆ ಮಾಡ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಕಾರ್ ಎಕ್ಸಸೈಸ್ನ ನಿಮಗೆ ಪರಿಚಯ ಮಾಡ್ಕೋಬೇಕು ಅನ್ಕೋದು. ಯಾಕಂತ ಹೇಳಿದ್ರೆ ಈ ಎಕ್ಸಸೈಸನ್ನು ನಾನು ಸರಿಸುಮಾರು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ನಾನಂತೂ ತುಂಬಾ ಸ್ಯಾಟಿಸ್ಫೈ ಆಗಿದ್ದೀನಿ ಈ ಎಕ್ಸಸೈಸ್. ಈ ಎಕ್ಸಸೈಸ್ ಹೆಸರು ಬಂದ್ಬಿಟ್ಟು ಡಸ್ಟ್ ಕ್ಲೀನರ್, ಡಸ್ಟರ್, ಕಾರ್ನ ಕ್ಲೀನ್ ಮಾಡೋದಕ್ಕಿರುವಂಥ ಒಂದು ಡಸ್ಟರ್. ಸೊ ಈ ಎಕ್ಸಸೈಸ್ನ ಯೂಸ್ ಮಾಡಿದ್ರೆ ನಾನು ತುಂಬಾ ಸ್ಯಾಟಿಸ್ಫೈ ಆಗಿದ್ದೀನಿ. ಮತ್ತು ಈ ಎಕ್ಸಸೈಸ್ ನಿಮ್ಮ ಹತ್ರ ಕಾರ್ ಅಥವಾ ಜೀಪ್ 4-ವೀಲರ್ ಯಾವುದೇ ಇದೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನಿಮ್ಮ ಕಾರ್ಗೆ ಅಂತ ಹೇಳಿದ್ರೆ, ಅಂದರೆ ನೀವು ರೋಡ್ ಬದಿಗೆ ನಿಲ್ಲಿಸ್ತಾ ಅಥವಾ ಮನೆ ಹೊರಗಡೆ ನಿಲ್ಲಿಸ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮ್ಮ ಗಾಡಿಯಲ್ಲಿ ತುಂಬಾ ಧೂಳು ಬಂದು ಕುತ್ಕೊಳ್ಳುತ್ತೆ. ನೀವು ಆಬ್ವಿಯಸ್ಲಿ ನಿಮ್ಮ ಮನೆಯಿಂದ ಒಳಗೆ ಬಂದುಬಿಟ್ಟು ಗಾಡಿನ ಮುಟ್ಟೋದಕ್ಕೂ ಸಹ ಆಗೋದಿಲ್ಲ. ಯಾಕಂದರೆ ನಾನಿರುವಂಥ ಸಿಟಿಯಲ್ಲಂತೂ ಈ ಸ್ಮಾರ್ಟ್ ಸಿಟಿ ಯೋಜನೆ ನಡೀತಾ ಇದೆ. ಸೊ ಒಂದಲ್ಲ ಒಂದು ರೋಡ್ ಕೆಲಸ ನಡೀತಾನೆ ಇರುತ್ತೆ. ಗಾಡಿಗಳು ಓಡಾಡೋದ್ರಿಂದ ನನ್ನ ಗಾಡಿಯಲ್ಲಿ ತುಂಬಾ ಬಂದುಬಿಟ್ಟು ಧೂಳು ಕುತ್ಕೊಂಡಿರುತ್ತೆ. ಈವನ್ ನಾನು ಬಂದುಬಿಟ್ಟು ಡೋರ್ ಸಹ ಮುಟ್ಲಿಕ್ಕೆ ಆಗೋದಿಲ್ಲ, ತೆಗೆಯೋದಕ್ಕಾಗೋದಿಲ್ಲ, ಅಷ್ಟೊಂದು ಧೂಳು ಕುತ್ಕೊಂಡಿರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿನೇ ನಾನು ಗಾಡಿನ ಎಂಟ್ರಿ ಮಾಡುವಂಥ ಪರಿಸ್ಥಿತಿ ಇರೋದು. ಸೊ ಈ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ನೀವು ಇದೆ ಅಂತ ಹೇಳಿದ್ರೆ, ನಿಮ್ಮ ಕಾರಲ್ಲೂ ಆ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ರೋಡ್ ಸೈಡ್ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಈ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು ಬಟ್ಟೆ ಅಥವಾ ಕೈಯಿಂದ ಒರ್ಸಕ್ಕೆ ಹೋದ್ವಿ ಅಂತೇಳಿ ಅದು ಅಷ್ಟೊಂದು ಕ್ಲೀನ್ ಆಗೋದಿಲ್ಲ. ಮತ್ತು ಬಟ್ಟೆ ಕೊಡ್ವಿ ಮತ್ತು ನೀವೇನಾದರೂ ಮತ್ತೆ ಅದನ್ನು ಒರೆಸಿದ್ರಿ ಸೆಕೆಂಡ್ ಟೈಮ್ ಅಂತ ಹೇಳಿದ್ರೆ ನಿಮ್ಮ ಬಟ್ಟೆಲಿರೋಂಥ ಕೊಳೆ ನಿಮ್ಮ ಗಾಡಿಗೆ ತಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಷ್ಟೊಂದು ಪರ್ಫೆಕ್ಟಾಗಿ ಕ್ಲೀನ್ ಆಗೋದಿಲ್ಲ. ಸೊ ಈ ಎಕ್ಸಸೈಸ್ನ ಹೆಸರು ಬಂದುಬಿಟ್ಟು ಕಾರ್ ಡಸ್ಟರ್ ಅಂತೆ, ಡಸ್ಟ್ ಕ್ಲೀನರ್. ಸೊ ಇದೊಂದು ಬ್ರಷ್ ಟೈಪ್ ಡಸ್ಟರ್ ಇದೆ. ಸೊ ಇದನ್ನು ನೀವು ಜಸ್ಟ್ ಗಾಡಿನ ಒನ್ ಟೈಮ್ ಕ್ಲೀನ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಂದರೆ ಯಾವುದೇ ರೀತಿಯ ತೋರಿಸಿದಾಗೆ, ಅಂದರೆ ನೀವು ಬಂದುಬಿಟ್ಟು ಗಾಡಿಗೆ ಧೂಳಿದೆ, ತುಂಬ ಧೂಳಿದೆ, ಮುಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ, ಸೊ ಆ ಡಸ್ಟರ್ ತುಂಬ ಅಂದರೆ ಎಫೆಕ್ಟಿವ್ ಆಗಿ ಕ್ಲೀನ್ ಮಾಡುತ್ತೆ. ಇದು ನೀವು ಈ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ತುಂಬಾ ಎಫೆಕ್ಟಿವ್ ಕ್ಲೀನ್ ಆಗುತ್ತೆ. ನೀವು ಯಾವುದೇ ರೀತಿಯ ಬಟ್ಟೆ ಅವಶ್ಯಕತೆ ಬೀಳೋದಿಲ್ಲ, ಯಾವುದೇ ರೀತಿ ನೀರಿನ ಅವಶ್ಯಕತೆ ಬೀಳೋದು. ಒಂದು ಸರಿ ಇದನ್ನು ಕ್ಲೀನ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಆರಾಮ್ಸೆ ಗಾಡಿ ಯೂಸ್ ಮಾಡ್ಬೋದು. ಹಾಗೆ ಇದಾದಮೇಲೆ ನೀವು ಬೇಕಾದರೆ ನೀರನ್ನ ಹಾಕಿ ಕ್ಲೀನ್ ಮಾಡೋದು ಇನ್ನೂ ಕ್ಲೀನ್ ಆಗುತ್ತೆ ಗಾಡಿ. ಬಟ್ಟು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ವಾಶ್ ಮಾಡಿನೇ ಗಾಡಿನ ಡ್ರೈವ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಸೊ ಜಸ್ಟ್ ಈ ಡಸ್ಟರಿಂದ ನೀವು ಧೂಳನ್ನು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ವಾಶ್ ಮಾಡಿದ್ರೆ ಹಾಗೆ ಕ್ಲೀನ್ ಆಗುತ್ತೆ. ಸೊ ನಾನು ತುಂಬಾ ಸ್ಯಾಟಿಸ್ಫೈ ಆಗಿದ್ದೀನಿ. ಯಾಕಂದರೆ ಈ ವಿಡಿಯೋ ನಾನು ಮಾಡ್ತಿರೋ ತುಂಬ ದಿವಸ ಯೂಸ್ ಮಾಡಿದ ನಂತರ, ಎಸ್ಪೆಷಲಿ 3 ವರ್ಷದಿಂದ ಈ ಎಕ್ಸಸೈಸ್ನ ಯೂಸ್ ಮಾಡ್ತಾಯಿದ್ದೇನೆ. ಸೊ ತುಂಬ ಸ್ಯಾಟಿಸ್ಫೈ ಆಗಿದ್ರೆ. ಇದು ಯಾವ ರೀತಿ ಪೇಯ್ಡ್ ವರ್ಷನೋ ಅಥವಾ ಪೇಯ್ಡ್ ವಿಡಿಯೋ ಅಲ್ವಾ, ನಾನು ಯೂಸರ್ ಎಕ್ಸ್ಪೀರಿಯನ್ಸ್ ಏನಿದೆ ಆ ಡಸ್ಟರ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಸೊ ಅದಕ್ಕಾಗಿ ಜಸ್ಟ್ ಈ ಎಕ್ಸಸೈಸ್ನ ಶೇರ್ ಮಾಡ್ಕೋತೀನಿ. ಯಾಕಂದರೆ ಇದು ಅವಶ್ಯಕತೆ ಬೀಳುತ್ತೆ ಖಂಡಿತ ನೀವು ಕಾರ್ ಯೂಸ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ. ಸೊ ಎಸ್ಪೆಷಲಿ ನೀವು ಪಾರ್ಕ್ ರೋಡ್ ಸೈಡ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಈ ಎಕ್ಸಸೈಸು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಖಂಡಿತ ನೆಸೆಸಿಟಿ ಬೀಳುತ್ತೆ. ಸೊ ನಿಮ್ಗೇನಾದ್ರು ಲೈಕ್ ಆದರೆ ಈ ಡಸ್ಟರ್ನ ನೀವು ಪರ್ಚೇಸ್ ಮಾಡ್ಬೋದು. ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋದ್ರಿಂದ, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಆಗಿ ಕೊಟ್ಟಿರ್ತಾನೆ, ಅಲ್ಲಿಂದ ನೀವು ಇದನ್ನು ಚೆಕ್ಔಟ್ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇದೇ ರೀತಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಎಕ್ಸಸೈಸ್ ಸಿಗ್ತೀನಿ. ಸೊ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.